ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಡೇ 5 ಆಫ್ ಟೀಚಿಂಗ್ ಸ್ಟಾಕ್ ಮಾರ್ಕೆಟ್ ಫಾರ್ ಫ್ರೀ. ನನಗೆ ಲರ್ನಿಂಗ್ ಸ್ಟಾಕ್ ಮಾರ್ಕೆಟ್ ಫಾರ್ ಫ್ರೀ. ನಿಮಗೆ ಯಾಕೆ ಫ್ರೀ ಅಲ್ಲದೆ ಅಂತ ಮತ್ತೆ ನಮ್ಮ ವಿಡಿಯೋದಲ್ಲಿ ಹೇಳಲ್ಲ. ಯಾಕೆ ತುಂಬ ದೊಡ್ಡ ಯುದ್ಧಗಳೇ ಆಗಿಬಿಟ್ಟಿವೆ. ಫ್ರೀಯಾಗಿ ಸಿಗೋ ಐಟಮ್ನ ದುಡ್ಡು ಅಂತ ಕೊಟ್ಟು ಮಾಡ್ತೀರಾ ಅಂತ ಉಪ್ಪಿನ ಸತ್ಯಾಗ್ರಹ ಬೇಡ ಬಿಡಿ. ಇವಾಗ ನಾನು ಟಾಪಿಕ್ ಬಿಟ್ಟು ಎಲ್ಲ ಹೋಗ್ತಾ ಇದ್ದೀನಿ. ಬಟ್ ಹೇಳೋದು ಅರ್ಥ ಮಾಡ್ಕೊಳ್ಳಿ, ಫ್ರೀ ಇಸ್ ಬೆಸ್ಟ್. ನಿಮಗೆ ಇಲ್ಲಿ ಅರ್ಥ ಆಗಿಲ್ಲ ಅಂದರೆ ಆಮೇಲೆ ಕಾಸು ಕೊಟ್ಟು ಇಸ್ಕೊಳ್ಳಿ. ಕಮಿಂಗ್ ಟು ಮೇನ್ ಪಾಯಿಂಟ್, ಇಷ್ಟು ದಿನ ಏನಕ್ಕೆ ವೀಡಿಯೋ ಬಂದಿಲ್ಲ ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ಯಾರು ಫಾಲೋ ಮಾಡಿದ್ರು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು. ನಾನು ಹೊಸ ಸ್ಟ್ರಾಟಜಿ ಮೇಲೆ ಒಂದು ವರ್ಕ್ ಮಾಡ್ತಿದ್ದೀನಿ, FNO ಮೇಲೆ. ಚೆನ್ನಾಗಿ ವರ್ಕ್ ಕೂಡ ಆಗ್ತಿದೆ. ಆದ್ದರಿಂದ ಸ್ವಲ್ಪ ಟೈಮ್ ಅಲ್ಲಿ ಹೋಗ್ತೀವಿ, ಸ್ವಲ್ಪ ಅಲ್ಲ ತುಂಬ ಟೈಮ್ ಅಲ್ಲಿ ಹೋಗೋದ್ರಿಂದ ಇಲ್ಲಿ ನಾನು ನಿಮಗೆ ಟೈಮ್ ಕೊಡೋಕ್ಕಾಗಿಲ್ಲ. ಇನ್ಮೇಲೆ ರೆಗ್ಯುಲರ್ ಆಗಿಬಿಡ್ತೀವಿ. ಅದಕ್ಕೆ ಮೇನ್ ರೀಸನ್ ಬಂದು ವರ್ಕ್ಶಾಪ್ ಕೂಡ ಬರ್ತಿದೆ. ನಾನು ತುಂಬ ಥಿಂಗ್ಸು ವರ್ಕ್ಶಾಪಲ್ಲೇ ಹೇಳ್ಕೊಡೋಕ್ಕಾಗಲ್ಲ. ಬೇಸಿಕ್ಸು, ಫಂಡಮೆಂಟಲ್ಸು, ಟೆಕ್ನಿಕಲ್ ಅನಾಲಿಸು ಎಲ್ಲ ನಿಮ್ಗೆ ಅಲ್ಲೇ ಹೇಳ್ಕೊಡೋಕೆ ಹೋದರೆ ನಂದು ಮಾಡೋ 2 ಅವರಿಂದ 3 ಅವರ್ ವರ್ಕ್ಶಾಪ್ ಮಾಡ್ತೀವಿ. ಅದ್ರಲ್ಲಿ ಅರ್ಧ ಟೈಮ್ ಇಲ್ಲೇ ಹೋಗ್ಬಿಡುತ್ತೆ. ಅದಕ್ಕೆ ಬೆಸ್ಟು ನಾನು ಇಲ್ಲೇ ನಿಮಗೆ ಫ್ರೀಯಾಗಿ ಏನೇನು ಹೇಳ್ಕೊಡ್ಬೋದು ಎಲ್ಲ ನಿಮ್ಗೆ ಇಲ್ಲೇ ಹೇಳ್ಕೊಟ್ಬಿಡ್ತೀನಿ. ಸೊ ದಟ್ ನಮ್ಗೆ ವರ್ಕ್ಶಾಪಲ್ಲೂ ಈಸಿ ಆಗುತ್ತೆ. ಅದೊಂದು ಪಾಯಿಂಟು. ತುಂಬ ಜನ ಟೆಕ್ನಿಕಲ್ ಚಾರ್ಟ್ಸ್ ಅಷ್ಟೇ ಬೇಕು ಟ್ರೇಡಿಂಗ್ ಮಾಡೋಕ್ಕೆ. ಫಂಡಮೆಂಟಲ್ಸ್ ಬೇಡ, ಕಂಪ್ನಿ ಬಗ್ಗೆ ನನಗೆ ಬೇಡ, ಹಿಂಗೆ ಅನ್ಕೊಂಡು ಹೋದವ್ರು ಯಾರೂ ಉದ್ಧಾರ ಆಗಿಲ್ಲ. ದಿಸ್ ಇಸ್ ಟ್ರೂತ್. ಸ್ವಲ್ಪ ಹಾನೆಸ್ಟಾಗಿ ಮಾತಾಡ್ತಿದ್ದೀನಿ ಇವತ್ತಿಂದ. ಇನ್ಸ್ಟಾಗ್ರಾಮ್ ರೀಲ್ ನೋಡ್ಬಿಟ್ರೆ ಅಂತ ಇವತ್ತು ನೀವು ಇನ್ನೂ ಎದುರೋತೀರಾ. ಬಟ್ ಇಟ್ಸ್ ಓಕೆ, ಬಿಟ್ಬಿಡಿ. ಕಮಿಂಗ್ ಟು ಮೇನ್ ಪಾಯಿಂಟ್, ಫಂಡಮೆಂಟಲ್ ಅನಾಲಿಸಿಸ್. ನಮ್ಮ ಫಂಡಮೆಂಟಲ್ ಅನಾಲಿಸಿಸ್ಗೆ ಬಂದುಬಿಟ್ರೆ ಲೈಕ್ ಎಷ್ಟೊಂದು ಜನಕ್ಕೆ ತಲೆಯಲ್ಲಿರುತ್ತೆ, ಸರ್ ಈ ಫಂಡಮೆಂಟಲ್ ಅನಾಲಿಸಿಸ್ ದೊಡ್ಡ CAಗಳು, ಕಾಮರ್ಸ್ ಬ್ಯಾಕ್ಗ್ರೌಂಡು, ಅಕೌಂಟೆಂಟ್ಗಳು ಮಾಡೋ ಕೆಲಸಗಳು, ಸರ್ ಇದೆಲ್ಲ ನಮ್ಮ ಕೈಲಿ ಆಗುತ್ತಾ? ಡೆಫಿನೆಟ್ಲಿ ಆಗುತ್ತೆ ಸರ್. ಅವರು ನಿಮ್ಮ ಥರನೇ ಹೇಳ್ತಾರೆ, ಬಟ್ ಅದರಲ್ಲಿ ಸ್ವಲ್ಪ ಹಿಂಗೆ ಬಿಲ್ಡ್ ಮಾಡ್ಕೊಂಡು ಹೋಗ್ತಾರೆ. ನಾನು ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಏನೇನು ಬೇಕು ಫಂಡಮೆಂಟಲ್ಸ್ ಅಷ್ಟು ಮಾತ್ರ ಹೇಳ್ಕೊಡ್ತೀನಿ. ಅಷ್ಟು ಮಾತ್ರ ಕಲ್ತ್ಕೊಂಡ್ರೇ ಸಾಕು ಸರ್. ಬನ್ನಿ ಮೇನ್ ಪಾಯಿಂಟ್ಗೆ ಹೋಗ್ಬಿಡೋಣ. ಬಂದರು. ಹಾಂ, ಫಂಡಮೆಂಟಲ್ ಅನಾಲಿಸಿಸಲ್ಲಿ ತುಂಬ ಥರ ಇದೆ ಸರ್. P&L ಸ್ಟೇಟ್ಮೆಂಟ್ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟು, ಇನ್ಕಮ್ ಸ್ಟೇಟ್ಮೆಂಟ್, ಲೈಕ್ ಎರಡೂ ಒಂದೇ ಬಟ್ ಒಂದೇ ಅಲ್ಲ. ಬ್ಯಾಲೆನ್ಸ್ ಶೀಟು, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು ಇವೆಲ್ಲ ನೋಡೋಕೆ ಸ್ವಲ್ಪ ನಿಮಗೆ ದೊಡ್ಡದಾಗಿ ಇವೆಲ್ಲ ಸರ್ ಅಕೌಂಟ್ಸು ಸರ್, ಮ್ಯಾಥ್ಸು ಸರ್, ಡಿಜಿಟ್ಸು ಸರ್, ನಂಬರ್ಸು ಸರ್, ಏನೂ ಇಲ್ಲ ಸರ್. ನಾನು ಹೇಳೋದು ಮಾತ್ರ ಅರ್ಥ ಮಾಡ್ಕೊಂಡು ಹೋಗ್ರಿ. ಇವೆಲ್ಲ ಕಲ್ತ್ಕೊಬೇಕು ಸರ್. ಫಂಡಮೆಂಟಲ್ಸ್ ಅಂದ್ರೇ ಇವು. ಓಕೆ, ಇವು ಫಂಡಮೆಂಟಲ್ಸ್. ಬಟ್ ನಾವು ಇದನ್ನು ಸಿಂಪ್ಲಿಫೈ ಮಾಡ್ತಾಯಿದ್ದೀವಿ. ನಮ್ಮ ಟ್ರೇಡಿಂಗ್ಗಳಿಗೆ ಏನು ಕಲ್ತ್ಕೋಬೇಕು ಇವಲ್ಲಿ? ನಮಗೆ ಬೇಕಿರೋದು ಸೇಲ್ಸು, ಪ್ರಾಫಿಟ್ಸು, ಡೆಟ್ಟು, EPS, ಅರ್ನಿಂಗ್ ಪರ್ ಶೇರ್, ಡಿವಿಡೆಂಟು, SHF, ಶೇರ್ ಹೋಲ್ಡರ್ಸ್ ಫಂಡ್, ಅಸೆಟ್ಸು, ಲಯಬಿಲಿಟೀಸು. ಇನ್ನು ಇದು ರೇಷಿಯೋ, ಕ್ಯಾಶ್ ಫ್ಲೋ ರೇಷಿಯೋ ಅದೆಲ್ಲ ನಾನು ಹೇಳ್ಕೊಟ್ಟೆ ಬಿಡ್ತೀನಿ. ಸೊ ಟೆನ್ಷನ್ ಬೇಡ, ಆಯಿತಾ? ಇವಾಗ ಸೀದಾ ಪಾಯಿಂಟಿಗೆ ಬಂದುಬಿಡೋಣ. ಬಂದುಬಿಡಿ. ಸೇಲ್ಸ್. ಸಿಂಪಲಾಗಿ ಸೇಲ್ಸ್ ಅಂದರೆ ಏನು ಸರ್? ಫಸ್ಟ್ ಇವಾಗ ಒಂದು ಕಂಪ್ನಿ ಬಿಸ್ಕೆಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಅಂದ್ಕೊಳ್ಳಿ ಸರ್. ಬಿಸ್ಕೆಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಲಿ ಸೇಲ್ಸ್ ಅಂತ ಬಂದರೆ ನಿಮ್ಮ ತಲೆಯಲ್ಲಿ ಏನು ಓಡುತ್ತೆ? ಈಗ ನಾನು ಹೇಳ್ತೀನಿ, ನಂದೊಂದು ಬಿಸ್ನೆಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇದೆ. ನಾನು ಹೇಳ್ತೀನಿ ಸರ್ ನನ್ನ ಸೇಲ್ಸ್ ಮಸ್ತಾಗಿ ನಡೀತಿದೆ ಸರ್ ಅಂತ. ಲೈಕ್ ನಿಮ್ಮ ತಲೆಯಲ್ಲಿ ಏನು ಓಡುತ್ತೆ ಅಂದರೆ ನೀವು ಸಿಂಪಲ್ ಸರ್, ಇವ್ರದ್ದು ಬಿಸ್ಕೆಟ್ ಜಾಸ್ತಿ ಸೇಲ್ ಆಗ್ತಿದೆ, ಓ ನೈಸ್ ಅಂತ ಥಿಂಕ್ ಮಾಡ್ತೀರಾ. ಅದೇ ಸೇಲ್ಸ್ ಸರ್ ನಂಬರ್ಸಲ್ಲಿ ಇರುತ್ತೆ. ಇಷ್ಟು ಕ್ರೋರ್ಸ್ ಸೇಲ್ಸ್ ಆಯಿತು, ಇಷ್ಟು ಕ್ರೋರ್ಸಲ್ಲಿ ನನಗೆ ಸೇಲ್ಸ್ ಆಗಿಲ್ಲ, ಆ ಥರದ್ದನ್ನು ಸೇಲ್ಸ್ ಅಂತ ನಾವು ಹೇಳ್ತೀವಿ. ಲೈಕ್ ಸೇಲ್ಸು ಪ್ರಾಫಿಟ್ಸು ರಿಲೇಟ್ ಆಗಿರುತ್ತೆ. ಇವಾಗ ನಂದು 1 ಕೋಟಿ ಸೇಲ್ಸ್ ಆಗಿದೆ ಅಂದರೆ ಅದರಲ್ಲಿ ನನಗೆ ಪ್ರಾಫಿಟ್ಟು ಒಂದು 30% ಅಂದರೆ ನನ್ನ 30 ಲಕ್ಷ ಪ್ರಾಫಿಟ್ ಆಯಿತು. ಅದೇ 2 ಕೋಟಿಗೆ ಅಂದರೆ ಎಷ್ಟು ಪ್ರಾಫಿಟ್ ಆಯಿತು ಕಮೆಂಟ್ಗೆ ಆಗಿಬಿಡಿ. ಅದು ಸ್ವಲ್ಪ ಆ್ಯಕ್ಟಿವ್ ಇದ್ದೀರಾ ಅಂತ ಚೆಕ್ ಮಾಡ್ತಾ ಇದ್ದೀನಿ ಅಷ್ಟೇ. ಆಗಿಬಿಡಿ ಸರ್, 2 ಕೋಟಿಗೆ 30% ಎಷ್ಟಾಯಿತು ಅಂತ ಆಗಿಬಿಡಿ. ನೋಡ್ತೀನಿ ಯಾರು ಆ್ಯಕ್ಟಿವಾಗಿ ಕೇಳಿಸ್ಕೊತಿದ್ದೀರಾ ಅಂತ. ಆಮೇಲೆ ಇದು ಪ್ರಾಫಿಟ್ ಸರ್. ಡೆಟ್ ಅಂದರೆ ಸಾಲ, ಕಂಪ್ನಿಯವರು ಎಷ್ಟು ಸಾಲ ಮಾಡಿದ್ದಾರೆ ಅಂತ. EPS, ಅರ್ನಿಂಗ್ ಪರ್ ಶೇರ್, ಅದರಲ್ಲೇ ಇದೆ ಸರ್. ಅರ್ನಿಂಗ್ ಪರ್ ಶೇರ್, ಒಂದು ಶೇರ್ಗೆ ಎಷ್ಟು ಅರ್ನ್ ಮಾಡ್ತಿದೆ. ಈಗ ನೀವು ಒಂದು ಶೇರ್ ಇಸ್ಕೊಂಡಿದ್ದಾರೆ ಅಂದರೆ ಆ ಶೇರಿಂದ ನಿಮ್ಗೆ ಏನು ಅರ್ನ್ ಆಗ್ತಿದೆ. ಸಿಂಪಲ್, ಅರ್ನಿಂಗ್ ಪರ್ ಶೇರ್, ಇದರ ಹೆಸರಲ್ಲೇ ಇದೆ. ಕಮಿಂಗ್ ಟು ನೆಕ್ಸ್ಟ್ ಪಾಯಿಂಟ್, ಡಿವಿಡೆಂಟ್. ಈ ಡಿವಿಡೆಂಟ್ ಅಂದರೆ ಏನು ಅಂದರೆ ಲೈಕ್ ಈ ಕಂಪ್ನಿಗೆ ವಿವಚ್ಚವಾಗಿ ಲೈಕ್ ದುಡ್ಡು ಹಂಗೆ ಸುರಿತಿದೆ, ಪ್ರಾಫಿಟ್ಸ್ ಆಗ್ತಿದೆ, ಫುಲ್ಲು ಕಂಪ್ನಿ ಬೆಳೀತಾ ಇದೆ. ಅವರು ಆ ಪ್ರಾಫಿಟ್ಸಲ್ಲಿ ಬರ್ರಪ್ಪ ನೀವು ನಮ್ಮ ಕಂಪ್ನಿಲಿ ಶೇರ್ ತೊಗೊಂಡಿದ್ದೀರಾ, ನಿಮಗೂ ನಾನು ಒಂದು ಸ್ವಲ್ಪ ನಮ್ಮ ಪ್ರಾಫಿಟಲ್ಲಿ ಶೇರ್ ಕೊಡ್ತೀನಿ ಅಂತ ಹೇಳಿ ಎಕ್ಸ್ಟ್ರಾ ದುಡ್ಡು ಅದೇನು ಕೊಡ್ತಾರೆ ನೋಡಿರಿ, ಅದು ಡಿವಿಡೆಂಡ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು SHF ಅಂದರೆ ನಿಮಗೆ ಇಲ್ಲೇ ಹಾಕ್ಬಿಡ್ತೀನಿ, ಶೇರ್ ಹೋಲ್ಡರ್ಸ್ ಫಂಡ್ ಅಂತ. ಶೇರ್ ಹೋಲ್ಡರ್ಸ್ ಫಂಡ್ ಇದೆಲ್ಲ ನಿಮ್ಗೆ ಅಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಶೇರ್ ಹೋಲ್ಡರ್ಸ್ ಫಂಡ್ ಅಂದರೆ ಒಂದು ಕಂಪ್ನಿ ಅಂದಮೇಲೆ ಮೇಯ್ನಾಗಿ 4 ಟೈಪ್ ಆಫ್ ಶೇರ್ ಹೋಲ್ಡರ್ಸ್ ಇರ್ತಾರೆ ಸರ್. ಫಸ್ಟ್ ಬಂದು ಪ್ರಮೋಟರ್ಸು, ಅವರೇ ಇನ್ವೆಸ್ಟರ್ಸ್. ಪ್ರಮೋಟರ್ಸ್ ಅಂದರೆ ಇನ್ವೆಸ್ಟರ್ಸ್, ಆ ಕಂಪ್ನಿ ಮೇನ್ ಓನರ್ಸ್, ಎಸ್ಟಾಬ್ಲಿಷ್ ಮಾಡಿದವರು. ಸೆಕೆಂಡ್ ಬಂದು FIIs, ಫಾರಿನ್ ಇನ್ವೆಸ್ಟರ್ಸ್. ಬೇರೆ ಕಂಪ್ನಿ ಇರ್ತಾವೆ ನೋಡಿ, ಔಟ್ಸೈಡ್ ಕಂಟ್ರಿ ಅಂದರೆ ಕಂಟ್ರಿ ಹೊರಗಡೆ ಯಾರ್ಯಾರು ಇರ್ತಾರೋ ಅವರೆಲ್ಲ ಇನ್ವೆಸ್ಟ್ ಮಾಡೋದನ್ನು
FIS ಅಂತ ಕರಿತೀವಿ. DIS ಅಂದರೆ ನಮ್ಮ ಮ್ಯೂಚುವಲ್ ಫಂಡ್ಸು, ಆಮೇಲೆ ನೀವೇನೇನು ಮಾಡ್ತೀರಾ SIPಗಳು ಅವು ಇವೆಲ್ಲ ಅದೆಲ್ಲ ತೊಗೊಂಬಂದು ಡೊಮೆಸ್ಟಿಕ್ ಬಿಗ್ ಇನ್ವೆಸ್ಟರ್ಸ್ನ DIS ಅಂತ ಕರಿತೀವಿ. 3 ಆಯಿತಾ ಸರ್. 4ನೇದು ಬಂದುಬಿಟ್ಟು ನಾವೇ ಸರ್ ಪಬ್ಲಿಕ್ಗಳು, ರಿಟೇಲರ್ಗಳು ನಾವೇ 4th ಅವರು ಸರ್. ತುಂಬ ಅಂದರೆ ತುಂಬ ಅವ್ರು ಹೆಂಗೆ ಅಂದರೆ ಬೇಡ ಬಿಡಿ ಸರ್ ಹೇಳಿದ್ರು, ಇವಾಗ ಬೇಡ ಮುಂದಕ್ಕೆ ಹೇಳ್ತೀನಿ. SHF ಅಲ್ಲಿ ಈ 4 ಥರ ಇರುತ್ತೆ. ಎಕ್ಸ್ಟ್ರಾ ಒಂದು ಗೌರ್ಮೆಂಟ್, ಎಲ್ಲ ಸ್ಟಾಕ್ಸಲ್ಲೂ ಗೌರ್ಮೆಂಟ್ ಇನ್ವೆಸ್ಟ್ ಮಾಡಲ್ಲ, ಬಟ್ ಒಂದು ಕೆಲವು ಸ್ಟಾಕ್ಸ್ಗಳಲ್ಲಿ ಗೌರ್ಮೆಂಟ್ ಇನ್ವೆಸ್ಟ್ ಮಾಡುತ್ತೆ ಸರ್. ಅವ್ರು ಒಂದು ಶೇರ್ ಹೋಲ್ಡರ್ಸ್ ಆಗಿರ್ತಾರೆ ಒಂದು ಕಂಪ್ನಿಗೆ. ಕಮಿಂಗ್ ಟು ಮೇನ್ ಪಾಯಿಂಟ್, ನೆಕ್ಸ್ಟು ಅಸೆಟ್ಸು ಲಯಬಿಲಿಟೀಸು ಇದೆಲ್ಲ ಹೇಳ್ಬಿಡ್ತೀನಿ. ಅಸೆಟ್ಸ್ ಅಂದರೆ ನಿಮ್ಮದು ಆಸ್ತಿ ಎಷ್ಟಿದೆ ಅಂತ, ಲಯಬಿಲಿಟೀಸ್ ಅಂದರೆ ನಿಮ್ಮದು ಸಾಲ ಎಷ್ಟಿದೆ ಅಂತ ಕಂಪ್ನಿದು. ಇವಾಗ ಇಷ್ಟು ಕಲ್ತಾದ್ಮೇಲೆ ಸಾಕು ಸರ್, ಇವಾಗ ಥಿಯರಿ ಆಯ್ತಲ್ವಾ, ಪ್ರಾಕ್ಟಿಕಲ್ ಆಗಿ ಹೋಗೋಣ ಸರ್. ಸರ್ ಇದು ಸ್ಕ್ರೀನರ್ ಅಂತ ಒಂದು ವೆಬ್ಸೈಟು, ಹಿಂಗೆ screener.in ಅಂತ ಹೊಡೆದ್ರೆ ನಿಮ್ಗೆ ವೆಬ್ಸೈಟ್ ಬಂದುಬಿಡುತ್ತೆ. ಫಂಡಮೆಂಟಲ್ಗೆ ಬೆಸ್ಟ್ ಸರ್. ಇವಾಗ ಯಾವ ಕಂಪ್ನಿ ತಗೊಳ್ಳೋಣ ಸರ್? ಫಂಡಮೆಂಟಲಿ ಸ್ಟ್ರಾಂಗ್ ಇರೋದು ನನ್ನ ಪ್ರಕಾರ ಸ್ಮಿತ್ ಸೆಕ್ಯೂರಿಟೀಸ್. ಬನ್ನಿ ಸರ್, ಹಿಂಗೆ ಹೊಡೆದ್ರೆ ಸರ್ ಕಂಪನಿದು ಇದೊಂಥರ, ಈಗ ಜನರದ್ದು ಜಾತಕ ಇರುತ್ತೆ ನೋಡಿರಿ, ಎಲ್ಲ ಬರ್ಸಿಕ್ಕಿರ್ತೀರಲ್ಲ ಮಕ್ಕಳದು, ಇಲ್ಲಾಂದರೆ ನಿಮ್ಮದು ಬರ್ಸಿಕ್ಕಿರ್ತಾರೆ ನಿಮ್ಮ ತಂದೆ ತಾಯಿಗಳು ಚಿಕ್ಕವರಾಗಿದ್ದರೆ. ಸೊ ಅದು ಹೆಂಗಿರುತ್ತೋ ಕಂಪ್ನಿದು ಜ್ಯೋತಿಷ್ಯ ಫುಲ್ಲು ಭವಿಷ್ಯ ಇದು ಸರ್. ಇಲ್ಲಿರುತ್ತೆ ಸರ್, ಕಂಪ್ನಿ ಬೆಳೆಯುತ್ತಾ, ಹಾಳಾಗೋತಾ, ಮುಳುಗೋಗುತ್ತಾ, ಇಲ್ಲಾಂದರೆ ಎಷ್ಟೈತೋ ಅಷ್ಟೇ ಐತಾ ಅಂತ ಇಲ್ಲಿ ಕಂಡು ಹಿಡಿಬೋದು. ಬನ್ನಿ ಸರ್, ಫಸ್ಟು ಇಲ್ಲಿ ಹೆಸರು ಸುಮಿತ್ ಸೆಕ್ಯೂರಿಟೀಸ್ ಬಂದಿದ್ದ ತಕ್ಷಣ ಸರ್, ಫಸ್ಟು ಕಂಪ್ಯೂಟರ್ ಓಪನ್ ಮಾಡಿದ ತಕ್ಷಣ ಹಿಂಗೆ ಕಂಪ್ಯೂಟರ್ ಮೇಲೆ ಏನು ಕಾಣುತ್ತೆ ಅಂದರೆ ಸರ್, ನಿಮ್ಗೆ ಅಬೌಟ್ ಕಂಪ್ನಿ ಬಗ್ಗೆ. ಸುಮಿತ್ ಸೆಕ್ಯೂರಿಟೀಸ್ ಏನು ಮಾಡಿದೆ ಸರ್? ನಾನ್ ಡೆಪಾಸಿಟ್ ಟೇಕಿಂಗ್ NBFC ರಿಜಿಸ್ಟರ್ಡ್ ವಿತ್ RBI ಆ್ಯಂಡ್ ಈಸ್ ಎಂಗೇಜ್ಡ್ ಇನ್ ದಿ ಬಿಸ್ನೆಸ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಇನ್ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್. ಹೆಸರು ತಕ್ಕಂತೆ ಸೆಕ್ಯೂರಿಟೀಸ್ನ ಟ್ರೇಡ್ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಕಂಪನಿ ಅಂತ. ನೀವು ಹಿಂಗೆ ರೀಡ್ ಮೋರ್ ಅಂತ ಹೊಡೆದ್ರೆ ಕಂಪ್ನಿ ಫುಲ್ಲು ಡೀಟೇಲ್ಸು, ಫುಲ್ಲು ಡೀಪಾಗೆ ನಿಮ್ಮದು ರಾಶಿ ಏನು, ಇನ್ನೂ ಏನೇನಂತಾರೆ ನನಗೂ ಗೊತ್ತಿಲ್ಲ, ಅವೆಲ್ಲ ಇರುತ್ತೆ ಸರ್. ಈಗ ನಾವು ಅಷ್ಟೇ ಹೋಗೋದು ಬೇಡ, ನೀವು ಇದ್ರ ಮೇಲೆ ಹೊಡೆದ್ರೆ ಬಂದುಬಿಡುತ್ತೆ. ಇವಾಗ ಇಲ್ಲಿಗೆ ಬಂದುಬಿಟ್ರೆ ಸರ್, ಮಾರ್ಕೆಟ್ ಕ್ಯಾಪಿಟಲ್ ನಿಮ್ಗೆ ಇಲ್ಲೊಂದು ಸ್ವಲ್ಪ ಎಲ್ಲ ಹೇಳ್ಕೊಡ್ತೀನಿ. ನಾನು ಹೇಳ್ಕೊಡ್ತಿರೋದೆಲ್ಲ ಇಂಪಾರ್ಟೆಂಟ್ ಅಂತಲ್ಲ, ಬಟ್ ತಿಳ್ಕೊಂಡಿರಲಿ ಅಂತ ಹೇಳ್ತಿರೋದು. ವಿಡಿಯೋ ದೊಡ್ಡದಾಗ್ಬೋದು, ಬಟ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಬುಕ್ಕು ಪೆನ್ ಕೈಲಿ ಹಿಡ್ಕೊಂಡು ಬರ್ಕೊಟ್ರೆ ಸುಮ್ಮನೆ. ಬನ್ನಿ, ಮಾರ್ಕೆಟ್ ಕ್ಯಾಪಿಟಲ್ ಫಸ್ಟ್ ಬಂದು ಇವ್ರದ್ದು ಲೈಕ್ ಫುಲ್ ಎಂಟೈರ್ ಮಾರ್ಕೆಟ್ ಕ್ಯಾಪ್ ಏನಿದೆ ಇವ್ರದ್ದು, ಈ ಸ್ಟಾಕು ಮಾರ್ಕೆಟ್ ಕ್ಯಾಪ್ ಏನಿದೆ ಅಂತ 3,364 ಕೋಟಿ ಇವ್ರದ್ದು ಕ್ಯಾಪಿಟಲ್ ಇದೆ, ಮಾರ್ಕೆಟ್ ಕ್ಯಾಪಿಟಲ್. ಮಾರ್ಕೆಟ್ ಕ್ಯಾಪ್ ಆಗಿದ ತಕ್ಷಣ ಬಂದರೆ ನಮಗೆ ಸ್ಟಾಕ್ ಪಿ ಇದೆ. ಪಿ ಅಂದರೆ ನಿಮಗೆ ಗೊತ್ತು, ಪಿ ರೇಷೋ ಅದು ತುಂಬ ಎಲ್ಲ ಇನ್ಫ್ಲೂಯೆನ್ಸರು ಏನೋ ಫುಲ್ ಇದನ್ನು ಓವರ್ ರೇಟೆಡ್ ಮಾಡಿಬಿಟ್ರು ಸರ್. ಓವರ್ ರೇಟೆಡ್ ಅಂದರೆ PE 20 ಕೆಳಗಡೆ ಇದೆಯಾ, ಬೆಸ್ಟು ತಗೊಳ್ರಿ. 20 ಮೇಲೆ 30 ಮೇಲೆ ಇದೆಯಾ ಸರ್ ಓವರ್ ವ್ಯಾಲ್ಯೂಡ್ ಸರ್. ಕಮಿಂಗ್ ಟು ಈ ಪಾಯಿಂಟ್ ಹೇಳ್ಕೊಟ್ಬಿಡ್ತೀನಿ ರೀ. ಒಂದು ಸ್ಟಾಕ್ನ ಪ್ರೈಸ್ನ ಹೆಂಗೆ ನಾವು ಇದು ಮಾಡ್ತೀವಿ ಅಂದರೆ, ಒಂದು ಓವರ್ ವ್ಯಾಲ್ಯೂಡ್, ಒಂದು ಫೇರ್ ವ್ಯಾಲ್ಯೂ, ಇನ್ನೂ ಒಂದು ಅಂಡರ್ ವ್ಯಾಲ್ಯೂ. ಆಯಿತಾ ಸರ್? ಬನ್ನಿ ಸರ್. ಸರ್ ಓವರ್ ವ್ಯಾಲ್ಯೂ ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿಬಿಟ್ಟೈತೆ. ಸರ್ ಫಾರ್ ಎಕ್ಸಾಂಪಲ್ ಇವಾಗ ಓವರ್ ವ್ಯಾಲ್ಯೂ, ಫೇರ್ ವ್ಯಾಲ್ಯೂ, ಅಂಡರ್ ವ್ಯಾಲ್ಯೂ ಏನಂತ ನಿಮ್ಗೆ ಇಲ್ಲೇ ಕ್ಲೀನಾಗಿ ಹೇಳ್ಕೊಟ್ಬಿಡ್ತೀನಿ ನೋಡಿ ಸರ್. ಫೇರ್ ವ್ಯಾಲ್ಯೂ ಅಂದರೆ ಈ ಕಂಪ್ನಿದು ಇಷ್ಟಿದ್ರೆ ಕರೆಕ್ಟು, ಇದ್ರ ಮೇಲೆ ಇದ್ರೆ ಕರೆಕ್ಟ್ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಟಾಕ್ ಇಟ್ಕೊಟ್ರಿ, ಫಾರ್ ಎಕ್ಸಾಂಪಲ್ ಟಾಟಾ ಮೋಟರ್ಸ್ ಇವಾಗ ಏನೊಂದು 1,200 ಓಡ್ತೈತೆ ಅಂತ ಅನ್ಕೊಳ್ರಿ. ಅದು 1,200 ಓಡಿದ್ರೆ ಫೇರ್ ವ್ಯಾಲ್ಯೂನೇ ಸರ್. ಅದ್ರದ್ದು ಕೆಪಾಸಿಟಿ ಅಷ್ಟು ಓಡ್ತೈತೆ ಸರ್. ಅದೇನಾದರೂ ಟಾಟಾ ಮೋಟರ್ಸ್ ಪಟ್ಟಂತ ನಾಳೆ ದಿನ 1 ಲಕ್ಷ ಆಗೋಯ್ತು, ಒಂದೇ ದಿನದಲ್ಲಿ ಇಷ್ಟ ಆಗೋಯ್ತು, ಓವರ್ ವ್ಯಾಲ್ಯೂಡ್ ಸರ್. ಹಾಗಂಗಿಲ್ಲ, ಹಿಂಗೆ ಇದು ಓವರ್ ವ್ಯಾಲ್ಯೂಡ್ ಸರ್. ಅಂಡರ್ ವ್ಯಾಲ್ಯೂಡ್ ಅಂದರೆ ಸರ್, ಈ ಕಂಪ್ನಿದು ಇದಕ್ಕೆ 1,200 ರೂಪಾಯಿ ಓಡೋಷ್ಟು ಕೆಪಾಸಿಟಿ ಇದೆ, ಬಟ್ ಆದರೆ ಇದು ಏನೋ ತಪ್ಪು ಮಾಡ್ಕೊಂಡು, ಸ್ಟಾಕು ಏನೋ ಗಪ್ಚಪ್ ಮಾಡ್ಕೊಂಡು, ಏನೋ ಇಲ್ದಿರೋದೆಲ್ಲ ಮಾಡ್ಕೊಂಡು ಇನ್ನೂ 300 ರೂಪಾಯಲ್ಲಿ ಓಡ್ತೈತೆ. ಇದನ್ನು ಅಂಡರ್ ವ್ಯಾಲ್ಯೂಡ್ ಅಂತ ಕರಿತೀವಿ ಸರ್. ಸಿಂಪಲ್ ಸರ್. ಸ್ವಲ್ಪ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಈ ಥರ ಟರ್ಮ್ಸು, ಈ ಥರ ಜಾರ್ಗನ್ಸ್ ಎಲ್ಲ ಯೂಸ್ ಮಾಡುವಾಗ, ಜಾರ್ಗನ್ಸ್ ಅಂದರೆ ಅದೇ ಲೈಕ್ ವರ್ಡ್ಸ್ ಯೂಸ್ ಮಾಡೋದ್ರಿಂದ ಲೈಕ್ ನಿಮಗೂ ಒಂದು ಸ್ವಲ್ಪ ಲೈಕ್ ಓಕೆ ನಾವು ಕಲಿತಿದ್ರಿ ಅನ್ನೋದ್ರಿಂದ ಬರುತ್ತೆ ನಿಮಗೆ. ನಾನು ನಿಮ್ಗೆ ಅಂಥ ವರ್ಡ್ಸ್ ಎಲ್ಲ ಯೂಸ್ ಮಾಡೋಲ್ಲ ಅಂದರೆ ಬಿಗಿನರ್ಸ್ ತುಂಬ ಜನ ಇದ್ದೀರಾ ಅದಕ್ಕೆ. ಓಕೆ, ಓವರ್ ವ್ಯಾಲ್ಯೂ, ಫೇರ್ ವ್ಯಾಲ್ಯೂ, ಅಂಡರ್ ವ್ಯಾಲ್ಯೂ ತಿಳ್ಕೊಂಬಿಟ್ರಲ್ಲ. ಕಮಿಂಗ್ ಟು ಮೇನ್ ಪಾಯಿಂಟ್ ವಾಪಸ್ ಬಂದ್ಬಿಡೋಣ. ಕರೆಂಟ್ ಪ್ರೈಸ್ ಅದೇ ಹೇಳಿದಲ್ಲ 3,000 ರೂಪಾಯಿ ಇರುತ್ತೆ. ಬುಕ್ ವ್ಯಾಲ್ಯೂಗೆ ಬಂದರೆ ಅದೇ ಸರ್, ಇದು ಬುಕ್ ಆದಾಗ ಎಷ್ಟಿದು ಅಂತ ಸರ್. ಬುಕ್ ವ್ಯಾಲ್ಯೂ ಹೈ ಲೋ ಸರ್, ಇದುವರೆಗೂ ಸ್ಟಾಕ್ ಇದು ಎಷ್ಟು ಹೈಯಲ್ಲಿತ್ತು, ಎಷ್ಟು ಲೋ ಅಲ್ಲಿತ್ತು ಅಂತ ಸರ್. ಆಯಿತಾ ಸರ್? ಡಿವಿಡೆಂಡ್ ಈಲ್ಡ್ ಸರ್ 0 ಸರ್. ಫೇಸ್ ವ್ಯಾಲ್ಯೂ 10 ಅಂದರೆ ಇದು ಫೇಸ್ ವ್ಯಾಲ್ಯೂ ಅಂದರೆ ಕಂಪ್ನಿಗ ಬರೋವಾಗ ಲೈಕ್ ಆ್ಯಕ್ಚುಯಲ್ ಫೇಸ್ ವ್ಯಾಲ್ಯೂ ಎಷ್ಟಿತ್ತು ಅನ್ನೋದು 10 ರೂಪೀಸ್ ಇತ್ತು ಸರ್. ಆಮೇಲೆ ಇದೆಲ್ಲ ಎಕ್ಸ್ಟ್ರಾ ನಾನು ಹಾಕೊಂಡಿರೋದು, ಇದೆಲ್ಲ ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ. ಡೆಟ್ ಇಂಪಾರ್ಟೆಂಟ್ ಸರ್. ಡೆಟ್ ಅಂದರೆ ಈಗ ಒಂದು ಕಂಪ್ನಿ ಓಡ್ಸೋಕೆ ಅವ್ನು ಎಷ್ಟು ಸಾಲ ಮಾಡ್ಕೊಂಡವನೆ, ಅವನು ಈ ಕಂಪ್ನಿ ಹೆಸರು ಎಷ್ಟು ಸಾಲ ಇಟ್ಕೊಂಡವನೆ ಅನ್ನೋದು ಡೆಟ್ ಅಂತ ಕರಿತೀವಿ ಸರ್. ಆಮೇಲೆ ಮೇನ್ ಪಾಯಿಂಟು ಇದರಲ್ಲಿ ಇನ್ನೇನು ಹೇಳ್ಕೊಡ್ಬೋದು ನಾನು ನಿಮಗೆ. ಇದು ROC ಅಂದರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ನೆಕ್ಸ್ಟ್ ROI ರಿಟರ್ನ್ ಆನ್ ಈಕ್ವಿಟಿ. ಈಕ್ವಿಟಿಗೆ ಎಷ್ಟು ರಿಟರ್ನ್ ಬರ್ತಾಯಿದೆ ಸರ್?
ಆಮೇಲೆ ಸರ್ ನೀವು ಇದೊಂದು ಸ್ವಲ್ಪ ನೋಡಿದ್ರೆ ನಾನು ನಿಮ್ಗೆ ಇದನ್ನು ಒಂದು ರೀಲಲ್ಲಿ ಕೂಡ ಹೇಳ್ಕೊಟ್ಟಿದ್ದೆ. ಕರೆಂಟ್ ಪ್ರೈಸ್ 3,000 ಇದೆ, ಬಟ್ ಬುಕ್ ವ್ಯಾಲ್ಯೂ ಇದು ರಿಯಲ್ ಒರಿಜಿನಲ್ ವ್ಯಾಲ್ಯೂ ಬಂದು 10,300 ರೂಪಾಯಿ ಇದೆ ಸರ್. ಎಲ್ಸಿಡ್ ಇನ್ವೆಸ್ಟ್ಮೆಂಟ್ಸ್ ಅಂತ ಇತ್ತು ಗೊತ್ತಾ ಸರ್, ಒಂದೇ ದಿನದಲ್ಲಿ 20 ರೂಪಾಯಿ 30 ರೂಪಾಯಿ ಇದ್ದಿದ್ದು ಸೀರಾ 2 ಲಕ್ಷ 3 ಲಕ್ಷ ಆಗೋಗಿತ್ತು ಅಂತ. ಇದು ಆಗೋ ಚಾನ್ಸಸ್ ಇದೆ ಸರ್. ಯಾಕಂದರೆ ಇದು ಅದು ಯಾಕೆ ಆಯ್ತು ಅಂತ ಗೊತ್ತಲ್ಲ ಸರ್. ರೀಲ್ಸಲ್ಲಿ ಹಾಕಿದ್ದೀರಿ ಡೇ 1 ಆಫ್ ಲರ್ನಿಂಗ್ ಸ್ವಿಂಗ್ ಟ್ರೇಡಿಂಗ್ ಅಂತ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀವಿ, ಅದನ್ನು ಚೆಕ್ ಮಾಡಿ. ಬಿಟ್ಬಿಡಿ ಈಗ ಸದ್ಯಕ್ಕೆ ಇವೆಲ್ಲ ಆಯಿತು. ಇಲ್ಲಿಗೆ ಬಂದುಬಿಟ್ರೆ ಇದು ಚಾರ್ಟು ಸರ್. ನೀವು 1 ಮಂತ್ದು ನೋಡ್ಬೋದು, ಹಿಂಗೆ ಲೈಕ್ ಒಂದೇ ಕ್ಲಿಕ್ಕಲ್ಲಿ 6 ಮಂತ್ಸ್ ಹಿಂಗೆ ಓಡಿದೆ, 1 ಇಯರ್ದು ಗ್ರಾಫ್ ಹಿಂಗಿದೆ, 3 ಮಂತ್ಸ್ದು ಗ್ರಾಫ್ ಹಿಂಗಿದೆ, 5 ಇಯರ್ಸ್ದು ಗ್ರಾಫ್ ಹಿಂಗಿದೆ, 10 ಇಯರ್ಸ್ದು ಗ್ರಾಫ್ ಹಿಂಗಿದೆ. ಮ್ಯಾಕ್ಸಿಮಮ್ ಅಂತ ಹೊಡೆದ್ರೆ ಫುಲ್ಲು ಅದು ಎಷ್ಟು IPO ಇದು ರಿಸೀವ್ ಆದಾಗಿಂದ ಫುಲ್ಲು A to Z ಫುಲ್ಲು ಬರುತ್ತೆ ಸರ್. ಓಕೆ, ಬನ್ನಿ ನೆಕ್ಸ್ಟ್ ಬಂದು ಅನಾಲಿಸಿಸ್ ಸರ್. ಇದು ಇವರೇ ಲೈಕ್ ಈ ವೆಬ್ಸೈಟ್ ಅವರೇ ಸ್ವಲ್ಪ ನಿಮಗೆ ಈಸಿ ಮಾಡಿಕೊಟ್ಬಿಡ್ತಾರೆ. ಕಂಪನಿ ಈಸ್ ಆಲ್ಮೋಸ್ಟ್ ಡೆಟ್ ಫ್ರೀ. ಕಂಪ್ನಿದು ಇದೇ ಇಲ್ಲ. ಇಲ್ಲೊಂದು ಸ್ವಲ್ಪ ಓದಿದ್ರೆ ನಿಮಗೆ ಕಂಪ್ನಿ ಬಗ್ಗೆ ಗೊತ್ತಾಗೋಗಿದೆ ಸರ್. ಏನು ಪ್ರೋಸ್ ಅಂದರೆ ಗೊತ್ತಲ್ಲ ಅಡ್ವಾಂಟೇಜು, ಕಾನ್ಸ್ ಅಂದರೆ ಡಿಸ್ಅಡ್ವಾಂಟೇಜು. ಸ್ಟಾಕ್ ಇಸ್ ಟ್ರೇಡಿಂಗ್ ಅಟ್ 0.30 ಟೈಮ್ಸ್ ಇಟ್ಸ್ ಬುಕ್ ವ್ಯಾಲ್ಯೂಸ್. ಇದೊಂದು ಪ್ರೋ ಸರ್. ಹೆಂಗೆ ಸರ್, ಬುಕ್ ವ್ಯಾಲ್ಯೂ ಎಷ್ಟಿದೆ, ಬುಕ್ ವ್ಯಾಲ್ಯೂ 1 ರೂಪಾಯಿ ಇದೆ ಅಂದರೆ ಇದ್ರದ್ದು ಆ್ಯಕ್ಚುಯಲ್ ಪ್ರೈಸ್ 1 ರೂಪಾಯಿ ಅಂದರೆ ಇದು ಬರೀ 30 ಪೈಸೆ ಓಡ್ತಿದೆ ಸರ್ ಅಂತ ಇದೊಂದು ಅಡ್ವಾಂಟೇಜ್. ಕಂಪನಿ ಈಸ್ ಎಕ್ಸ್ಪೆಕ್ಟೆಡ್ ಟು ಗಿವ್ ಗುಡ್ ಕ್ವಾರ್ಟರ್ಸ್. ಕಂಪನಿ ಒಳ್ಳೆ ಗುಡ್ ನೆಕ್ಸ್ಟ್ ಕ್ವಾರ್ಟರ್ ಏನು ಬರುತ್ತೆ ಅದು ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ, ಗುಡ್ ಕ್ವಾರ್ಟರ್ ಬರುತ್ತೆ ಅಂತ ಹೇಳ್ತಿದೆ ಸರ್. ಕಂಪನೀಸ್ ಮೀಡಿಯನ್ ಸೇಲ್ಸ್ ಗ್ರೋತ್ ಇಸ್ 76.3% ಆಫ್ ಲಾಸ್ಟ್ 10 ಇಯರ್ಸ್. ಲಾಸ್ಟ್ 10 ಇಯರ್ಸಲ್ಲಿ ಸೇಲ್ಸ್ ಗ್ರೋತ್ ಹೆಂಗಿದೆ ಅಂತ ಹೇಳ್ತಿದೆ ಸರ್. ಹಂಗೆ ಕಾನ್ಸು ಒಂದ್ಸಲ ಓದ್ಬಿಡೋಣ ಸರ್. ದೋ ದಿ ಕಂಪನಿ ಇಸ್ ರಿಪೋರ್ಟಿಂಗ್ ರಿಪೀಟೆಡ್ ಪ್ರಾಫಿಟ್ಸ್, ಇಟ್ ಈಸ್ ನಾಟ್ ಪೇಯಿಂಗ್ ಔಟ್ ಡಿವಿಡೆಂಟ್. ನಾನು ನಿಂಗೆ ಹೇಳಿದ್ನಲ್ಲ ಸರ್ ಆವಾಗಲೇ ಡಿವಿಡೆಂಟ್ ಎಂತಕ್ಕೆ ಪೇ ಮಾಡ್ತಾರೆ ಅಂತ ಹೇಳಿದ್ನಲ್ಲ ಸರ್. ಪ್ರಾಫಿಟ್ಸ್ ತುಂಬ ಜಾಸ್ತಿ ಆದಾಗ ಕಂಪ್ನಿಯವ್ರಿಗೆ ಅವರು ನಿಮಗೆ ಒಂದು ಸ್ವಲ್ಪ ದುಡ್ಡು, ಓಕೆ ಸರ್ ಇವರು ಏನೋ ನಮಗೆ ಇವ್ರದ್ದು ಶೇರ್ ಹೋಲ್ಡರ್ಸ್ ಇದೆ ಅಪ್ಪ, ನಾವೆಲ್ಲ ಪ್ರಾಫಿಟ್ ತಿನ್ನೋದು ಬೇಡ, ಜನರಿಗೂ ಕೊಡೋಣ ಅಂದ್ಬಿಟ್ಟು ಕೊಡ್ತಾರೆ ಸರ್ ಒಂದು ಸ್ವಲ್ಪ ಪ್ರಾಫಿಟ್ಸ್. ಅಂದ್ಬಿಟ್ಟು ನೀವು ಎಕ್ಸ್ಪೆಕ್ಟ್ ಮಾಡೋ ಥರ 100 ಕೋಟಿ ಮಾಡಿದ್ರೆ 1 ಕೋಟಿ ಕೊಡೋಣ 1 ಕೋಟಿ ಆ ಥರ ಇಲ್ಲ ಸರ್. ಒಂದು ಶೇರ್ಗೆ ಒಂದು 3 ರೂಪಾಯಿ 4 ರೂಪಾಯಿ, ಕೆಲವರು 10 ರೂಪಾಯಿ ಕೊಡ್ತಾರೆ. ಆ ಥರ ಒಂದು ಶೇರ್ಗೆ ಇಷ್ಟು ಡಿವಿಡೆಂಡ್ ಅಂತ ಇರುತ್ತೆ ಸರ್. ಅದು ಕೊಡ್ತಾ ಇಲ್ಲ ಸರ್ ಇವರು, ಅದೊಂದು ಕಾನ್ಸು. ಕಂಪನಿ ಆ್ಯಸ್ ಎ ಲೋ ರಿಟರ್ನ್ ಆನ್ ಈಕ್ವಿಟಿ ಆಫ್ 0.99% ಓವರ್ ಲಾಸ್ಟ್ 3 ಇಯರ್ಸ್. ಅದು ಹೇಳಿ ಸರ್ ROE ಅದು ಕಮ್ಮಿ ಇದೆ 3 ವರ್ಷದಿಂದ ಅಂತ. ಇಲ್ಲೂ ಕೊಟ್ಬಿಟ್ಟು ನೋಡಿ ಸರ್, ದಿ ಪ್ರೋಸ್ ಆ್ಯಂಡ್ ಕಾನ್ಸ್ ಆರ್ ಮಷಿನ್ ಜನರೇಟೆಡ್. ನನ್ನ ಪ್ರಕಾರ ಇದು ನೀವು ಒಂದು ಸ್ವಲ್ಪ ನೀವು ನೋಟಿಸ್ ಮಾಡಬೇಕು. ಅದು ಇದೇ ಮೇನ್ ಫ್ಯಾಕ್ಟರ್ ಅಂತ ನೋಡೋಕೆ ಹೋಗಬಾರ್ದು. ಮೇನ್ ಫ್ಯಾಕ್ಟರ್ ಏನಿದೆ ಅದು ಯಾವಾಗಿದ್ರೂ ನಮ್ಮ ಡಿಸಿಷನ್ ನಮ್ಮ ಕೈಲಿರಬೇಕು. ಸೊ ಮೈಂಡ್ನ ಕ್ಲಿಯರ್ ಮಾಡಿಕೊಂಡು ಮತ್ತೆ ಇಲ್ಲಿಂದ ಬರಬೇಕು. ಪಿಯರ್ ಕಂಪ್ಯಾರಿಸನ್ ಅಂದರೆ ಇದೇ ಇಂಡಸ್ಟ್ರಿಲಿ ಇನ್ನೂ ಯಾರ್ಯಾರು ಇದ್ದಾರೆ ಅಂತ ಸರ್. ಬಜಾಜ್ ಫೈನಾನ್ಸು, ಬಜಾಜ್ ಫಿನ್ಸರ್ವು, ಜಿಯೋ ಫೈನಾನ್ಸು ಇವರೆಲ್ಲ ಇದೇ ಇಂಡಸ್ಟ್ರಿ ಇದ್ದಾರೆ ಅಂತ ಸರ್, ಅಷ್ಟೇ ಸಿಂಪಲ್. ನೆಕ್ಸ್ಟ್ ಬಂದಿದ ತಕ್ಷಣ ಕ್ವಾರ್ಟರ್ಸು ಸರ್. ಕ್ವಾರ್ಟರ್ಸ್ ಸರ್ ಇದು ಸೆಪ್ಟೆಂಬರ್ 21, ಡಿಸೆಂಬರ್ 21, ಮಾರ್ಚ್ 21 ಸರ್. ಒಂದು ವರ್ಷದಲ್ಲಿ 4 ಕ್ವಾರ್ಟರ್ ಇರುತ್ತೆ ಸರ್. ಒಂದು ಕ್ವಾರ್ಟ್ರು 3 ತಿಂಗಳು. ನಮ್ಮದು ಫಿನಾನ್ಷಿಯಲ್ ಇಯರ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಏಪ್ರಿಲ್ 1 ಹಿಡಿದು ಮಾರ್ಚ್ 31 ಇರುತ್ತೆ ಸರ್. ಏಪ್ರಿಲ್ 1 ಹಿಡಿದು ಏಪ್ರಿಲ್ ಮೇ ಜೂನ್ ಒಂದಿರುತ್ತೆ. ಜುಲೈ ಆಗಸ್ಟ್ ಸೆಪ್ಟೆಂಬರ್ 1 ಕ್ವಾರ್ಟ್ರು, ಅಕ್ಟೋಬರ್ ನವೆಂಬರ್ ಡಿಸೆಂಬರ್ 1 ಕ್ವಾರ್ಟ್ರು, ಜಾನು ಫೆಬ್ರು ಮಾರ್ಚ್ 1 ಕ್ವಾರ್ಟ್ರು. ಅವರು ಲೈಕ್ ಒಂದು ವರ್ಷದ ಫುಲ್ಲು ಅಕೌಂಟಿಂಗ್ ಒಂದೇ ಸಲ ಮಾಡೋಕ್ಕಾಗಲ್ಲ ಸರ್. ಅದಕ್ಕೆ 3 ಮಂತ್ಸ್ಗೆ ಅಂತ ಒಂದು ಕ್ವಾರ್ಟರ್ ಅಂತ ಹೆಸರಿಟ್ಬಿಟ್ಟು ಅದನ್ನು ಹಿಂಗೆ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ನೋಡಿದ್ರೆ ಸರ್ ಸೇಲ್ಸ್ ಸರ್ ಒಂದು ಕ್ವಾರ್ಟರ್ಗಿಂತ ಲೈಕ್ 3 ಮಂತ್ಸ್ ಹೆಂಗೆ ಇನ್ಕ್ರೀಸ್ ಆಗ್ತಿದೆ ಸರ್. ನಾವು ಲಾಸ್ಟ್ 1 ಇಯರ್ ನೋಡಿದ್ರೆ ಸಾಕು ನನ್ನ ಪ್ರಕಾರ. ಬಟ್ ಎಲ್ಲ ನೋಡಿದ್ರೂ ಒಳ್ಳೆಯದೇ ಸರ್. ಇದರಲ್ಲಿ ನೋಡಿ ಸರ್ ಸೇಲ್ಸ್ ಸುಮ್ಮನೆ ನಿಮ್ಗೆ ಹಂಗೆ ಸುಮ್ಮನೆ ಕಣ್ಣರಿಸಿ ಸರ್ ಮಜಾ ಬಂದ್ಬಿಡುತ್ತೆ. ಇಲ್ಲಿಂದ ನೋಡೋಣ ಸರ್, ಈ ವರ್ಷದ ನೋಡೋಣ. ಮಾರ್ಚ್ 2024 ಇವ್ರ ಸೇಲ್ಸ್ ಬರೀ 20 ಕೋಟಿ ಇತ್ತು ಸರ್, ಎಲ್ಲ ಇನ್ ಕ್ರೋರ್ಸ್ ವ್ಯಾಲ್ಯೂ. ಜೂನಿಗೆ ಬಂದರೆ 21 ಕೋಟಿ ಆಗಿತ್ತು. ಅದೇ ಸೆಪ್ಟೆಂಬರ್ಗೆ ಬನ್ನಿ ಸರ್, ಸೀದಾ 100 ಕೋಟಿ ಸರ್, ಸೀದಾ 5 ಟೈಮ್ಸ್ ಇನ್ಕ್ರೀಸ್ ಆಗಿಬಿಟ್ಟಿದೆ. ಲೈಕ್ ನಿಮಗೆ ಪ್ರತಿ ಮಂತು 10 ರೂಪಾಯಿ ಪಾಕೆಟ್ ಮನಿ ಬರ್ತಿದೆ, ಸೀದಾ ನಿಮಗೆ 5 ಟೈಮ್ಸು ಪಟ್ಟ ಅಂತ 50 ರೂಪಾಯಿ ತಗೋಂತ ಕೊಟ್ಟಿದ್ದಾರೆ ಸರ್. ಸೇಲ್ಸ್ ನೋಡಿದ್ರೆ ಹೆಂಗೆ ಇನ್ಕ್ರೀಸ್ ಆಗಿದೆ ಅಂತ. ನೆಕ್ಸ್ಟ್ ಬಂದು ಎಕ್ಸ್ಪೆನ್ಸಸ್ ಸರ್. ಈಗ ಇವರು ಈ ಸೇಲ್ಸ್ ಮಾಡೋದ್ರಲ್ಲಿ ಆ ಪ್ರಾಡಕ್ಟು ಇಲ್ಲಾಂದ್ರೆ ಆ ಸರ್ವಿಸ್ ಏನಿದೆ ಅದಕ್ಕೆ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ ಅಂತ ಸರ್. 1 ಕೋಟಿ ಎಲ್ಲ ಇದೆ. ಈಗಲೂ 1 ಕೋಟಿಲಿ ಇವರು ಎಕ್ಸ್ಪೆನ್ಸಸ್ ಮುಗಿಸ್ತಾರೆ ಸರ್. ಅದರಿಂದ ನಿಮ್ಗೆ ಜನ್ರೇಟ್ ಆಗೋದು ಆಪರೇಟಿಂಗ್ ಪ್ರಾಫಿಟ್ 105 crores. ಇವೆಲ್ಲ ಅಷ್ಟೊಂದು ಅದರ್ ಇನ್ಕಮ್ ಸರ್. ಅದರ್ ಇನ್ಕಮ್ಸ್ ನೋಡ್ಕೊತಾ ಇರಬೇಕು ಅವಾಗ. ಯಾಕಂದರೆ ಕಂಪ್ನಿಯವ್ರದ್ದು ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೆಂಗೆ ಹೇಳಿ ಅಂದರೆ ಇದೊಂದು ಸ್ವಲ್ಪ ನಿಮಗೆ ಈಗಲೇ ಬೇಡ, ಲೈಕ್ ಮುಂದೆ ಹೇಳ್ಕೊಡ್ತೀನಿ. ಅದರ್ ಇನ್ಕಮ್ಸ್ ಅಂದರೆ ಈ ಕಂಪ್ನಿದು ಮೇಯ್ನ್ ಸರ್ವಿಸ್ ಏನಿದೆ ಅದನ್ನು ಬಿಟ್ಟು ಬೇರೆ ಇಲ್ಲಿಂದನೇ ಇನ್ಕಮ್ ಬರ್ತಿರೋದನ್ನು ಅದರ್ ಇನ್ಕಮ್ ಅಂತ ಕರಿತೀವಿ ಸರ್. ಇಂಟ್ರೆಸ್ಟ್, ಇದು ಕಂಪ್ನಿದು ಡೆಟ್ ಏನಿದ್ರೆ ಇಂಟ್ರೆಸ್ಟ್ ಪೇ ಅದು ಇದು ಇರುತ್ತೆ ಸರ್. ಡಿಪ್ರಿಸಿಯೇಷನ್ ಅಂದರೆ ಈಗ ಡಿಪ್ರಿಸಿಯೇಷನ್ ಅಂದರೆ ಏನು ಸರ್? ಡಿಪ್ರಿಸಿಯೇಷನ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಅಸೆಟ್ ನೀವು ಇಸ್ಕೊಂಡಿರ್ತೀರ. ಫಾರ್ ಎಕ್ಸಾಂಪಲ್ ಒಂದು ಕಾರ್ ಇಸ್ಕೊಂಡಿದ್ದೀರಾ, ನೀವು ಆ ಕಾರ್ನ 1 ವರ್ಷದಿಂದ ಉಜ್ಜಾಡ್ತಿದ್ದೀರಾ, ಅದು ವ್ಯಾಲ್ಯೂ ಕಮ್ಮಿ ಆಗುತ್ತಲ್ಲ ಸರ್. ಆ ಡ್ಯಾಮೇಜಿಂದನೋ ಇನ್ಶೂರೆನ್ಸಿಂದನೋ ಏನೋ ಒಂದರಿಂದ ನಿಮ್ದು ಆ ಕಾರ್ದು ವ್ಯಾಲ್ಯೂ ಕಮ್ಮಿ ಆಗುತ್ತಲ್ಲ, ಅದನ್ನು ಡಿಪ್ರಿಸಿಯೇಷನ್ ಅಂತ ನಾವು ಕರಿತೀವಿ. ಆ ಡಿಪ್ರಿಸಿಯೇಷನ್ ಅಂತ ನಾವು ಕರೆಯೋದನ್ನು ಅದು ಒಂಥರ ನಮಗೆ ಮೈನಸ್ ಅಂತ ಸರ್, ವ್ಯಾಲ್ಯೂ ಕಮ್ಮಿ ಆಗ್ತಿರುತ್ತೆ.
ಆ ಡಿಪ್ರಿಸಿಯೇಷನ್ ಏನಿಲ್ಲ ಸರ್, 0 ಇದೆ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನಮ್ಗೆ ಬರುತ್ತೆ ಇದನ್ನೆಲ್ಲ ಮಾಡಿದ್ರೆ 105. ಪ್ರಾಫಿಟ್ಟು ಇವ್ರಿಗಿನ್ನ ಟ್ಯಾಕ್ಸ್ ಕಟ್ಟೋಕ್ಕೂ ಮುಂಚೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಪೇ ಮಾಡೋಕ್ಕೂ ಮುಂಚೆ ಇವ್ರ ಪ್ರಾಫಿಟ್ ಎಷ್ಟಿತ್ತು ಅಂದರೆ 105 ಕೋಟಿ ರೂಪಾಯಿ ಪ್ರಾಫಿಟ್ ಆಗಿದೆ ಸರ್. ಅದೇ ಲಾಸ್ಟ್ ಕ್ವಾರ್ಟರ್ ನೋಡಿ ಸರ್, ಬರೀ 6 ಕೋಟಿ ಇದ್ದಿದ್ದು ಸೀದಾ 100 ಕೋಟಿ ಪ್ರಾಫಿಟ್ ಹೋಗಿದೆ. ಅಂದರೆ ಈ ಕಂಪ್ನಿದು ವ್ಯಾಲ್ಯೂಯೇಷನ್ ಹೆಂಗಿರ್ಬೋದು, ನಾನು ಹೇಳೋದು ಫಸ್ಟಿಂದ ಬುಕ್ ವ್ಯಾಲ್ಯೂ ಎಲ್ಲ ನಿಮ್ಗೆ ಅರ್ಥ ಆಗ್ತಿದೆ, ಒಂದಕ್ಕೊಂದು ಕನೆಕ್ಟ್ ಮಾಡ್ಕೊಂಬರ್ರಿ, ಎಲ್ಲ ಅರ್ಥ ಆಗುತ್ತೆ. ಆಮೇಲೆ ಟ್ಯಾಕ್ಸು ಪೇ ಮಾಡೋರೆ ಸರ್, ಎಲ್ಲದರಲ್ಲೂ ಕಮ್ಮಿ ಮಾಡ್ಕೊಂಬಂದವ್ರೆ. ಇಲ್ಲಿ ನೋಡಿದ್ರೆ ಸರ್ 29 ಕೋಟಿ ಟ್ಯಾಕ್ಸ್ ಕೂಡ ಪೇ ಮಾಡೋರೆ. 29 ಕೋಟಿನೇ 29% ಟ್ಯಾಕ್ಸ್ ಕೂಡ ಪೇ ಮಾಡಿದರೆ ಆಲ್ಮೋಸ್ಟ್ 29 ಕೋಟಿನೇ ಬರುತ್ತೆ 100 ಕೋಟಿಗೆ. ಅಂದರೆ 75 ಕೋಟಿ ಎಲ್ಲ ಆಗಿ ಸರ್, ಎಲ್ಲ ಆಗಿ ಕಂಪ್ನಿದು ಅದು ಇದು ಏನೇನು ಬರಬೇಕು ಏನೇನು ಹೋಗಬೇಕು ಎಲ್ಲ ಆದಮೇಲೆ ನಮಗೆ ಬರೋದು ನೆಟ್ ಪ್ರಾಫಿಟ್ ಬಂದು ಓವರ್ ಆಲ್ ಕಂಪ್ನಿಗೆ 75 ಕೋಟಿ ಪ್ರಾಫಿಟ್ ಆಗಿದೆ ಲಾಸ್ಟ್ 3 ತಿಂಗಳಲ್ಲಿ ಅನ್ನೋದನ್ನು ನೆಟ್ ಪ್ರಾಫಿಟ್ ಅಂತ ಕರಿತೀವಿ ಸರ್. ಅದಾದಮೇಲೆ ಬಂದು EPS ಹೇಳ್ತಾರೆ ಸರ್, ಅರ್ನಿಂಗ್ ಪರ್ ಶೇರ್. ಒಂದು ಶೇರ್ಗೆ ಅರ್ನಿಂಗ್ ಎಷ್ಟಾಯಿತು ಸರ್, ಈ 75 ಕೋಟಿ ರೂಪಾಯಿ ಐತೆ ಅಂದರೆ ಪ್ರಾಫಿಟ್ಟು, ಅದರಿಂದ ಇವರಿಗೆ ಒಂದು ಶೇರ್ಗೆ ಎಷ್ಟು ದುಡ್ಡು ಕೊಡ್ತಾರೆ, 68 ರೂಪಾಯಿ ದುಡ್ಡು ಕೊಡ್ತಾರೆ ಸರ್ ಒಂದು ಶೇರ್ಗೆ. ಅದು ಅರ್ನಿಂಗ್ ಪರ್ ಶೇರ್, ಒಂದು ಶೇರ್ಗೆ 68 ರೂಪಾಯಿ ಅರ್ನಿಂಗ್ ಆಗಿದೆ ಅಂತ ಅರ್ಥ. ಕಮಿಂಗ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಇದು ನೀವು ಕ್ವಾರ್ಟರ್ ಕಲ್ತ್ರಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಅದೇ ಫುಲ್ ಇಯರ್ದು ಇರುತ್ತೆ ಅಷ್ಟೇ. ಬಟ್ ನಾನು ಇದೇನು ಎಕ್ಸ್ಪ್ಲೇನ್ ಮಾಡೋದು ಬೇಡ ಅನ್ಸುತ್ತೆ, ನೋಡಿ ಎಲ್ಲ ಸೇಮ್ ಅದಿದೆ, ಸೇಲ್ಸು ಎಕ್ಸ್ಪೆನ್ಸಸ್ಸು ಅದು ಇದು ಇಲ್ಲೇ ಇರುತ್ತೆ. ಸೊ ಇದೇನು ಅಷ್ಟೊಂದು ಬೇಕಿಲ್ಲ ಅಂತ ನಂಗೆ ಅನ್ಸುತ್ತೆ, ಬಿಟ್ಟಾಗ್ರಿ. ಇದು ನೋಡು ನಿಮ್ಗೆ ಅರ್ಥ ಆಗೋದೆ. ಲಾಸ್ಟ್ ಕಂಪೌಂಡೆಡ್ ಸೇಲ್ಸ್ ಗ್ರೋತ್ ಅಂತ ಲಾಸ್ಟ್ 10 ಇಯರ್ಸಲ್ಲಿ ಎಷ್ಟಾಗಿದೆ, 5 ಇಯರ್ಸ್ ಎಷ್ಟಾಗಿದೆ, 3 ಇಯರ್ಸ್ ಎಷ್ಟಾಗಿದೆ, ಆ ಥರ ಫುಲ್ಲು ಇಲ್ಲಿರುತ್ತೆ. ಕಮಿಂಗ್ ಟು ಬ್ಯಾಲೆನ್ಸ್ ಶೀಟ್ ಸರ್, ಈ ಬ್ಯಾಲೆನ್ಸ್ ಶೀಟ್ನ ಏನಕ್ಕೆ ಮಾಡ್ತಾರೆ ಅಂದರೆ ಕಂಪ್ನಿದು ವ್ಯಾಲ್ಯೂಯೇಷನ್ ಕಂಡುಹಿಡಿಯೋಕ್ಕೆ ಸರ್. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕಂಪ್ನಿದು ಅಸೆಟ್ಸ್ ಎಷ್ಟಿದೆ, ಲಯಬಿಲಿಟೀಸ್ ಎಷ್ಟಿದೆ, ಅದು ಕಂಡುಹಿಡಿಯೋದಕ್ಕೆ ಬ್ಯಾಲೆನ್ಸ್ ಶೀಟ್ನ ಇದು ಮಾಡ್ಕೊತಾರೆ ಸರ್. ಲಯಬಿಲಿಟೀಸ್ ನಾನು ಹೇಳ್ದಂಗೆ ಸಾಲ ಸರ್, ಅಸೆಟ್ಸ್ ನಾನು ಹೇಳ್ದಂಗೆ ಆಸ್ತಿಗಳು ಸರ್. ಇಲ್ಲಿ ನೋಡಿ ಸರ್, ಇದರಲ್ಲಿ ಡೆಟ್ಸ್ ನಾನು ಹಿಂಗೆ ಹೇಳಿದ್ನಲ್ಲ ಸರ್, ಡೆಟ್ಸ್ ಕಮ್ಮಿ ಆಗ್ತಾನೆ ಬರ್ತದೆ. ಸೊ ಲೈಕ್ ಯಾವಾಗ ನೋಡಿದ್ರು ನೀವು ಬ್ಯಾಲೆನ್ಸ್ ಶೀಟಲ್ಲಿ ನಮ್ಮ ಅಸೆಟ್ಸ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್ ಇರುತ್ತೆ ಸರ್. ಯಾಕೆ ಹಿಂಗೆ ತೋರಿಸ್ಬೇಕು ಸರ್, ಅಸೆಟ್ಸ್ ನೀವೆಲ್ಲನ ನೋಡಿ ಸರ್, 437, 456, 456 ಇಲ್ಲಿಗೆ ಬನ್ನಿ, 10,000, 10,000, 12,000, 12,000 ಸರ್ ಈಕ್ವಲ್ ಇರುತ್ತೆ. ಅಸೆಟ್ಸು ಲಯಬಿಲಿಟೀಸ್ ಈಕ್ವಲ್ ಇರುತ್ತೆ. ಯಾಕೆ ಅಂದರೆ ಸರ್, ಕಂಪ್ನಿಗೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಹೋಗಿ ಬ್ಯಾಂಕಲ್ಲಿ ಲೋನ್ ಕೇಳ್ತೀರಾ ಸರ್, 5 ಕೋಟಿ ಕೇಳಕ್ಕೆ ಹೋದ್ರಿ, ಅವ್ರು ನಿಮ್ಗೆ ಕೇಳ್ತಾರೆ 5 ಕೋಟಿದು ಏನಾನ ಆಸ್ತಿ ಇದ್ದರೆ ಲಡ ಇಕ್ಕಪ್ಪ ಫಸ್ಟು ನೀನು ಅಂತ. ಅದೇ ಥರ ಶೇರ್ ಮಾರ್ಕೆಟಲ್ಲೂ ನಡೆಯುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಿನ್ನ ಹತ್ರ 100 ಕೋಟಿ ಕಂಪ್ನಿಗೆ ನಿನ್ನ ಕಂಪ್ನಿ 100 ಕೋಟಿ ವ್ಯಾಲ್ಯೂಯೇಷನ್ ಐತೆ ಅಂತ ನೀವು ತೋರಿಸಿದ್ರೇ ನಿಮ್ಗೆ ಆ 100 ಕೋಟಿ ಯಾರೇ ಆದರೂ ಲೋನ್ ಕೊಡ್ತಾರೆ. ಅರ್ಥ ಆಯ್ತಲ್ಲ? ಸೊ ಈಕ್ವಲ್ಸ್ ತೋರಿಸ್ಲೇಬೇಕು. ಕಮಿಂಗ್ ಟು ನೆಕ್ಸ್ಟ್ ಕ್ಯಾಶ್ ಫ್ಲೋ ಎಂತು ಸರ್? ಕ್ಯಾಶ್ ಫ್ಲೋ ನನ್ನ ಪ್ರಕಾರ ಇವೆಲ್ಲ ಒಂಥರ ಸರ್ ಒಂದರಿಂದ ಒಂದು ಸುತ್ಕೊಂಡಿರಂಗೆ. ಫಾರ್ ಎಕ್ಸಾಂಪಲ್ ಹೆಂಗೆ ಅಂತ ತೋರಿಸ್ಬಿಡ್ತೀನಿ ನೋಡಿ. ಇವಾಗ ಕ್ಯಾಶ್ ಫ್ಲೋ ಅಲ್ಲಿ 3 ಥರ ಆ್ಯಕ್ಟಿವಿಟಿ ನಡೆಯುತ್ತೆ ಸರ್. ಈಗ ನಿಮ್ಮ ಕಂಪ್ನಿ ಕ್ಯಾಶ್ ಬರ್ತಿದೆ ಅಂದರೆ ಒಂದು ಆಪರೇಟಿಂಗ್ ಆ್ಯಕ್ಟಿವಿಟಿ ಇರುತ್ತೆ. ಆಪರೇಟಿಂಗ್ ಆ್ಯಕ್ಟಿವಿಟಿ ಅಂದರೆ ಏನು? ಈಗ ಕಂಪ್ನಿ ನಾಳೆಯಿಂದ ನಿಮಗೆ ಕಂಪ್ನಿ ಸ್ಯಾಲ್ರೀಸ್ ಕೊಡಬೇಕು, ಕಂಪ್ನಿ ನಡೆಸೋಕ್ಕೆ ಆಪರೇಟ್ ಮಾಡೋಕ್ಕೆ ಏನು ದುಡ್ಡು ಬೇಕು ಅದೆಲ್ಲ ಕಂಪ್ನಿ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ಗೆ ಹೋಗುತ್ತೆ. ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ, ಕಂಪ್ನಿ ಅವರು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ತಾರೆ ದುಡ್ಡನ್ನ ಅನ್ನೋದನ್ನ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ. ಎಷ್ಟು ಇನ್ವೆಸ್ಟ್ ಮಾಡ್ತಿದ್ದಾರೆ ಕ್ಯಾಶ್ನ, ಕಂಪ್ನಿಗೆ ಬರೋ ಕ್ಯಾಶ್ನ ಎಷ್ಟು ಆಪರೇಟಿಗೆ ಯೂಸ್ ಮಾಡ್ಕೊತಿದ್ದಾರೆ, ಎಷ್ಟು ಇನ್ವೆಸ್ಟ್ ಮಾಡ್ತಿದ್ದಾರೆ, ಎಷ್ಟು ಫಿನಾನ್ಸಿಂಗ್ ಆ್ಯಕ್ಟಿವಿಟಿ ಅಂದರೆ ಲೈಕ್ ಇವಾಗ ಏನೋ ಒಂದು ಬ್ಯಾಲೆನ್ಸ್ ಶೀಟಲ್ಲಿ ಏನೋ ಇದೆ, ಲೈಕ್ ಏನೋ ಒಂದು ಅಕೌಂಟಿಗೆ ಫಿನಾನ್ಸ್ ಬಗ್ಗೆ ಇರುತ್ತೆ ಸರ್. ನಿಮ್ಗೆ ಅಷ್ಟೊಂದು ಡೀಪಾಗಿ ಹೇಳೋಕ್ಕೋದ್ರೆ ನಿಮಗೂ ತಲೆ ಕೆಡುತ್ತೆ, ಸೊ ಬೇಡ. ಇಲ್ಲಿಗೆ ನೋಡಿ ಸರ್, ಇಲ್ಲಿ ಮೈನಸ್ ಆಗಬೇಕು ಸರ್, ಪ್ಲಸ್ ಅನ್ನೋದಕ್ಕಿಂತ ಮೈನಸ್ ಆಗಬೇಕು. ಈಗ ಕಂಪ್ನಿಯವ್ರು ಏನಾದ್ರೂ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ನೋಡಿ ಸರ್ 57,000 ಮೈನಸ್ ತೋರಿಸ್ತಿದ್ದಾರೆ. ಇದು ಒಳ್ಳೇದಾ ಕೆಟ್ಟದಾ ಸರ್ ನಿಮ್ಮ ಪ್ರಕಾರ? ಥಿಂಕ್ ಮಾಡಿ ಒಂದು ಸೆಕೆಂಡ್ ನಿಮ್ಗೆ ಕೊಡ್ತೀನಿ, ಥಿಂಕ್ ಮಾಡಿ. ಇಲ್ಲಿ ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ -57 ತೋರಿಸ್ತಿದ್ದಾರೆ. ಒಳ್ಳೇದಾ ಕೆಟ್ಟದಾ ಸರ್? ಒಳ್ಳೇದು ಸರ್. ಕ್ಯಾಶು ಕಂಪ್ನಿಗೆ ಬರೋ ದುಡ್ಡನ್ನು ಅವ್ರು ಇನ್ವೆಸ್ಟ್ ಮಾಡ್ತಿದ್ದಾರೆ ಬೇರೆ ಕಡೆ, ಅದು ಇನ್ನೂ ಬೆಳೆಯುತ್ತೆ. ಸೊ 57,000 ಇವ್ರು ಕ್ಯಾಶ್ ಕಮ್ಮಿ ಆಗಿದೆ ಅಂದರೆ ಎಲ್ಲೋ ಇನ್ವೆಸ್ಟ್ ಮಾಡಿದ್ದಾರೆ ಅಂತ. ಕಂಪ್ನಿ ಅವ್ರ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಾರೋ ಅಷ್ಟು ಬೆಳೀತಾ ಇರುತ್ತೆ ಸರ್. ಸೊ ಇದು ಒಂದು ಪಾಸಿಟಿವ್ ಸೈನು, ಆ ಥರ ನೋಡ್ಬೇಕು ನೀವು. ಓಕೆ ಬಿಡಿ, ನೆಕ್ಸ್ಟ್ ಬನ್ನಿ. ಡೆಟಾರ್ಡ್ ಇಸ್ 0 ಸರ್, ಡೆಟ್ 0, ಫುಲ್ಲು 0. ವರ್ಕಿಂಗ್ ಕ್ಯಾಪಿಟಲ್ ಅದು ಇದ್ದೇ ಇರುತ್ತೆ ಬಿಡಿ ಯಾವಾಗಿದ್ರು. ಕಮಿಂಗ್ ಟು ಮೇನ್ ಆ್ಯಂಡ್ ಲಾಸ್ಟ್ ಪಾಯಿಂಟ್ ಸರ್, ಶೇರ್ ಹೋಲ್ಡರ್ಸ್ ಪ್ಯಾಟರ್ನ್. ಕಂಪನಿ 100 ರೂಪಾಯಿ ವ್ಯಾಲ್ಯೂ ಮಾಡ್ತಿದೆ ಅಂದರೆ ಅದರಲ್ಲಿ ಎಷ್ಟು ಜನ ಶೇರ್ ಹೋಲ್ಡರ್ಸ್ ಅವರೇ, ಆ ಶೇರ್ ಹೋಲ್ಡರ್ಸ್ಗೆ ಯಾರ್ಯಾರಿದ್ದಾರೆ, ಎಷ್ಟೆಷ್ಟು ಪರ್ಸೆಂಟ್ ಇದ್ದಾರೆ ಅನ್ನೋದೇ ಇದು ಶೇರ್ ಹೋಲ್ಡರ್ಸ್ ಪ್ಯಾಟರ್ನ್. ನಂಬರ್ಸ್ ಇನ್ ಪರ್ಸೆಂಟೇಜ್. ಬನ್ನಿ ಸರ್, ಫಸ್ಟ್ ಇಲ್ಲಿ ನೋಡ್ಬಿಡಿ ಸರ್, ನಂಬರ್ ಆಫ್ ಶೇರ್ ಹೋಲ್ಡರ್ಸ್ ಎಷ್ಟು ಜನ ಇದ್ದಾರೆ ಅಂತ. 47,621 ಜನ ಶೇರ್ ಹೋಲ್ಡರ್ಸ್ ಇದ್ದಾರೆ ಸರ್. ಆಯಿತಾ ಸರ್? 75% ಸರ್ ಕಾನ್ಸ್ಟೆಂಟ್ ನೋಡಿದ್ದೀರಾ, ಇದನ್ನು ಎಲ್ಲೂ ಕಮ್ಮಿ ಆಗಿಲ್ಲ, ಬರೀ 0.001% ಕಮ್ಮಿ ಮಾಡ್ಕೊಂಡವ್ರೆ. ಪ್ರಮೋಟರ್ 74.65 ಇದ್ರು, 74.64 ಇದ್ದಾರೆ ಲಾಸ್ಟ್ 3 ಇಯರ್ಸಿಂದ.
ಕಂಪ್ನಿ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಸರ್ ನಾನು ಒಂದೇ ₹1 ನನ್ನ ಕಂಪ್ನಿ ನಾನು ₹1 ಎತ್ತಲ್ಲ, ನನಗೆ ಗೊತ್ತು ಈ ಕಂಪ್ನಿ ಬೆಳೆದೇ ಬೀಳುತ್ತೆ ಅನ್ನೋ ಆ ಕಾನ್ಫಿಡೆನ್ಸಲ್ಲಿ ಹಂಗೆ ಇಟ್ಕೊಂಡವ್ರು. ನೀವು ಇದೇ ಬೇರೆ ಕಂಪ್ನಿ ನೋಡಿರಿ ಸರ್, 5% ಸೇಲ್ ಹೊಡೀರಿ, 5% ಬೈ ಮಾಡಿರಿ, ಆಮೇಲೆ ಈ ಥರ ಫ್ಲಕ್ಚುಯೇಟ್ ಆಗುತ್ತೆ. ಆದರೆ ಇದರಲ್ಲಿ ಯಾವಾಗೂ ಆಗಿಲ್ಲ. FIIಸು ಅಷ್ಟೇ ಸರ್. ನೋಡಿ ಬರ್ತಾ ಇವ್ರದ್ದು ಲೈಕ್ ಇವರು ಇನ್ವೆಸ್ಟ್ ಮಾಡ್ತಿರ್ತಾರೆ, ತೆಗಿತಿರ್ತಾರೆ, ಇವ್ರದ್ದೆಲ್ಲ ತಲೆ ಕೆಡ್ಸ್ಕೊಂಡು ಹೋಗ್ಬಾರ್ದು. ಬಟ್ ಮೇಯ್ನ್ ಥಿಂಗ್ ಇವ್ರೇನಾದರೂ FIIs DIIs ಸ್ಟೇಕ್ ಇನ್ಕ್ರೀಸ್ ಮಾಡ್ಕೊತಿದ್ದಾರೆ ಕಂಪ್ನಿ ಹತ್ರ, ಎಸ್ಪೆಷಲಿ ನಮ್ಮ ಪಬ್ಲಿಕ್ ಹತ್ರ ಕಿತ್ಕೊಂಡು ಇವ್ರು ಮಾಡ್ಕೊತಿದ್ದಾರೆ ಅಂತ ಏನಾನ ತಲೆಗೆ ಬಂದರೆ ಥಿಂಕ್ ಮಾಡಿ ಸ್ಟಾಕ್ ಮೇಲಕ್ಕೆ ಹೋಗುತ್ತೆ. ಯಾಕೆ ಸರ್? ಯಾಕಂದರೆ ನಾವು ಪಬ್ಲಿಕ್ ಅವ್ರಿಗೆ ನಮ್ಮ ಹತ್ರ ಏನೂ ಆ್ಯಕ್ಸಿಸ್ ಇರಲ್ಲ ಸರ್. FII DIIs ಅವ್ರ ಹತ್ರ ಇರೋ ಆ್ಯಕ್ಸಿಸ್ಗಳು ಅವರೆಲ್ಲ ಬಿಗ್ ಪ್ಲೇಯರ್ಸ್ ಸರ್. ಲೈಕ್ ನೀವು ಕೇಳೇ ಇರ್ತೀರಾ ಸರ್, ಯಾರೋ ಬಿಗ್ ಪ್ಲೇಯರ್ ಬಂದಾಗ ಇವತ್ತು 100 ಕೋಟಿ ಹಿಂಗೆ ಆಗ್ತಾ ಥಡ್ ಅಂತ ಹೋಯ್ತು, ಮತ್ತು ಥಡ್ ಅಂತ ಹೇಳಿಸ್ತಾ, ಇವೆಲ್ಲ ಆ್ಯಕ್ಚುಲಾಗಿ ನಡೀತವೆ. ಬಟ್ ಹಂಗೆ ಹೇಳ್ತೀನಿ, ಆ್ಯಕ್ಚುಲಾಗಿ ನಡೆಯಲ್ಲ. ಬಿಡ್ರಿ, ಇದೆಲ್ಲ ನಿಮ್ಗೆ ಇನ್ನೂ ಟೈಮ್ ಬಂದಾಗ ಅರ್ಥ ಆಗುತ್ತೆ. ನೀವು ಬಿಗಿನಿಂಗಲ್ಲಿ ನಡೆಯಿರಿ. FIIs ಅಂದರೆ ಸಿಂಪಲ್ ಸರ್, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. DIIs ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್. ಹೊರಗಡೆ ದೊಡ್ಡ ಕಂಪ್ನಿಗಳು ಇನ್ವೆಸ್ಟ್ ಮಾಡ್ತಾರೆ, ನಮ್ಮ ಇಂಡಿಯಾದೊಳಗಡೆ DIIs ಡೊಮೆಸ್ಟಿಕ್ ಅವರು ದೊಡ್ಡದಾಗಿ ಇನ್ವೆಸ್ಟ್ ಮಾಡ್ತಾರೆ. ಇವರು ನೋಡಿ ಸರ್, ಕಾನ್ಸ್ಟೆಂಟ್ ಆಗೈತೆ 21. FIIs ಅವ್ರದ್ದು 57, 58, 59. ಸೆಪ್ಟೆಂಬರಲ್ಲಿ FIIs ಯಾರೆಲ್ಲ ಸೆಲ್ ಮಾಡ್ಕೊಂಡು ಹೋದ್ರು ನಿಮಗೂ ಗೊತ್ತು, 0.44. ಪಬ್ಲಿಕ್ದು ಬಿಡಿ ಸರ್, ಇವ್ರದ್ದು ಯಾವಾಗಲೂ ಇದ್ದಿದ್ದೆ ಬಿಡಿ ಸರ್, ನಾವು ಪಬ್ಲಿಕ್ ನಾವುಗಳೇ ಸರ್. ಅರ್ಥ ಆಯ್ತಲ್ಲ ಸರ್? ಇದು ಸರ್ ಇವೆಲ್ಲ ಲೈಕ್ ಯಾವಾಗಲೂ ಇದು ಮಿನಿಮಮ್ ಪ್ರಮೋಟರ್ಸ್ ಇದೊಂದು ಪಾಯಿಂಟ್ ಹೇಳಬೇಕಿತ್ತು. ಪ್ರಮೋಟರ್ಸ್ ಮಿನಿಮಮ್ 50% ಮೇಲಿರಬೇಕು, 51% ಇರಲೇಬೇಕು ಸರ್. ಯಾಕೆ ಅಂದರೆ ಸರ್, ಈಗ ಫಾರ್ ಎಕ್ಸಾಂಪಲ್ ತಿಳ್ಕೊಳ್ಳಿ ಸರ್, ಈಗ ರೈಟ್ಸ್ ಇಲ್ಲಿ 50% ಇಲ್ಲ, ಇವ್ರು 30% ಆಗೋಯ್ತು ಓನರ್ಸ್ದು. ಇವ್ರ ಹತ್ರ 40, ಇವ್ರ ಹತ್ರ 20, ಎಷ್ಟಾಯಿತು? 40, ಇವ್ರ ಹತ್ರ 10, 100 ಆಯಿತು ಸರ್. 30, 40, 20, 10 ಅಲ್ವಾ ಸರ್? 100 ಆಯಿತು. ಈಗ ಪ್ರಮೋಟರ್ಸ್ ಹತ್ರ ಬರೀ 30% ಐತೆ. ಅವ್ರ ಕೈಲಿ ಏನೂ ಕಂಟ್ರೋಲೇ ಇಲ್ಲ ಸರ್, ಅವ್ರ ಕೈಲಿ ಏನೂ ಕಂಟ್ರೋಲೇ ಇಲ್ಲ. ಮಿನಿಮಮ್ 50% ಮೇಲೆ ಇಟ್ಕೊಂಡ್ರೆ ಅವ್ರ ಡಿಸಿಷನ್ಸ್ ನಡೆಯುತ್ತೆ. ಕಂಪ್ನಿಲಿ ಎಲ್ಲ ಪ್ರಮೋಟರ್ಸ್ ಇನ್ವೆಸ್ಟರ್ಸ್ ಹೇಳ್ದಂಗೆ ನಡೆಯುತ್ತೆ. ಈಗ ನಾನು ಅದಲ್ಲ ಅಂದರೆ ಇವರು DIIs FIIs ಅವ್ರ ಪ್ರಕಾರ ನಡೀತದೆ ಸರ್. ಅದಕ್ಕೆ ಆ್ಯಕ್ಚುಲಾಗಿ ನೋಡೋಕೆ ಹೋದರೆ 50% ಮೇಲೆ ಯಾರ ಹತ್ರ ಸ್ಟೇಕ್ಸ್ ಇರುತ್ತೋ ಅವರೇ ಓನರ್ ಅಂತ ಅರ್ಥ ಸರ್ ಕಂಪ್ನಿ. ನಾಳೆ ದಿನ ನೀವು ಇವರೆಲ್ಲ ಸೆಲ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ, ನೀವು ಇಸ್ಕೊಂಡ್ರಿ ಸ್ಟಾಕ್ಸ್ ಮೇಲೆ ಸ್ಟಾಕ್ಸ್ ಇಸ್ಕೊಂಡ್ರಿ, ಸೀದಾ 60% ಸ್ಟೇಕ್ಸ್ ನಿಮ್ಮ ಹತ್ರ ಬಂದ್ಬಿಡ್ತು. ನಾಳೆಯಿಂದ ನೀವು ಆ ಕಂಪ್ನಿ ಓನರ್. ಸಿಂಪಲ್ ಸರ್, ಅಷ್ಟೇ. ಫುಲ್ ಅದ್ರ ಕಂಟ್ರೋಲಾಗಿ ನೀವು ನೋಡೋಕೆ ಬಂದರೆ ಆ್ಯಕ್ಚುಲ್ ಕಂಟ್ರೋಲ್ ನಿಮ್ಮ ಕೈಲಿರುತ್ತೆ ಸರ್. ಬನ್ನಿ ಸರ್ ಆಮೇಲೆ ಶೇರ್ಸಲ್ಲೂ ಈಕ್ವಿಟಿ ಶೇರು, ಪ್ರಿಫರೆನ್ಸ್ ಶೇರು, ಬೋನಸ್ ಶೇರ್ ಇವೆಲ್ಲ ಇದೆ. ನಾನು ಹೇಳಿದ್ನಲ್ಲ ಸರ್, ನಿಮ್ಗೆ ಹೇಳ್ಕೊಡೋಣ ಅಂತ ತುಂಬ ಇನ್ನೂ ತುಂಬ ಕಾನ್ಸೆಪ್ಟ್ಸ್ ಇದೆ. ಬಟ್ ನಾನು ಹೇಳ್ದಂಗೆ ವರ್ಕ್ಶಾಪ್ ಹತ್ರ ಬರ್ತಿದೆ, ಆದ್ದರಿಂದ ಫಸ್ಟ್ ನಾನು ಇದನ್ನು ಮುಗಿಸ್ಕೊಟ್ಬಿಟ್ರೆ ನಿಮ್ಗೆ ಅದು ನಾನು ಹೇಳ್ತೀನಿ ಸರ್, ಎಲ್ಲ ಕಲ್ತ್ಕೊಂಡು ಹೋಗ್ರಿ, ಬುಕ್ಕಲ್ಲಿ ನೋಟ್ ಮಾಡ್ಕೊಂಡು ಹೋಗ್ರಿ. ಲಾಸ್ಟಲ್ಲಿ ನೀವು ಕನೆಕ್ಟ್ ಮಾಡಿದಾಗ ನಾನು ಹೇಳ್ತೀನಲ್ಲ, ಒಂದೊಂದು ಕಲ್ಲು ಹಿಂಗೆ ಕಟ್ಟಿ ಸರ್, ಲಾಸ್ಟಲ್ಲಿ ಇಲ್ಲಿಂದ ನೋಡಿದಾಗ ಒಂದು ಸಾಲಿಡ್ ಗೋಡೆ ಕಾಣಿಸುತ್ತೆ ನಿಮಗೆ. ಓಕೆ, ಸಾಕು ಇವತ್ತಿಗೆ. ನನಗೂ ಗಡ್ಲು ನೋವು ಬಂತು. ವೀಡಿಯೋ ಸ್ವಲ್ಪ ದೊಡ್ಡದಾಗಿದೆ ಅಂತ ಅನ್ಕೊತೀನಿ. ನಾನು ಎಡಿಟ್ ಮಾಡೋದು ಬೇಡ ಅಂತ ನಾನು ಅನ್ಕೊತಿದ್ದೀನಿ. ರಾಗೆ ಕೊಡ್ತೀನಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದೊಂದು ಹೆಲ್ಪ್ ಮಾಡಿ ನನಗೂ. ಇನ್ನೇನು ಹೇಳ್ಬೋದು ನಿಮಗೆ, ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿಬಿಡಿ. ವರ್ಕ್ಶಾಪ್ ಬಗ್ಗೆ ಅಪ್ಡೇಟ್ಸ್ ಏನೇನು ಇದ್ರೆ ಅಲ್ಲೇ ಇರುತ್ತೆ. ಅಲ್ಲಿ ನಾವು ಸ್ಟ್ರಾಟಜಿಗಳು ಒಂದು ಸಲ ಚೆಕ್ ಮಾಡಿ ನೋಡಿ. ಇನ್ಸ್ಟಾಗ್ರಾಮ್ ನಮ್ಮ ಹತ್ರ ಚೆಕ್ ಮಾಡಿ ನೋಡಿ, ಇದೊಂದು ಹೆಲ್ಪ್ ಮಾಡಿ, ಚೆಕ್ ಮಾಡಿ. ಆಮೇಲೆ ಇಷ್ಟ ಆದರೆ ಫಾಲೋ ಹೊಡೀರಿ, ಇಲ್ಲಾಂದರೆ ವಾಪಸ್ ಬನ್ನಿ, ಇಲ್ಲ ಲರ್ನಿಂಗ್ ಮಾಡಿ. ಥ್ಯಾಂಕ್ ಯು. ನಾಳೆ ಸಿಗೋಣ. ಬಾಯ್.